ಸಂವಿಧಾನದ ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು. ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ, ಆದರೆ ಮೂಲಭೂತ ಕರ್ತವ್ಯಗಳು ಅಂತ ಇದೆ, ಅದ್ರ ನಾವು ಜಾಸ್ತಿ ಚರ್ಚೆ ವಿಮರ್ಶೆ ಮಾಡಲ್ಲ. ಸಂವಿಧಾನದ 4A ಭಾಗ 4A ಆರ್ಟಿಕಲ್ 51A ಅದರಲ್ಲಿ ಒಂದು ಅಂಶ ಬರ್ತದೆ, ತಮಗೆಲ್ಲ ತಾವು ಓದಬಹುದು. ಪರಿಸರ ಜೀವ ವೈವಿಧ್ಯತೆಯನ್ನ, ನೀರು, ಮಣ್ಣು, ಇದು ಎಲ್ಲವೂ ನಾವು ಸಂರಕ್ಷಿಸಿ ಅಭಿವೃದ್ಧಿ ಪಡಿಸತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ. ಹಾಗಾದ್ರೆ ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇರುವಂತ ಸಂದರ್ಭದಲ್ಲಿ ಆಗ ನಮ್ಮ ಕರ್ತವ್ಯ ಏನು? ಆ ಕರ್ತವ್ಯನ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಗೊತ್ತಿದೆ, ಅದನ್ನ ಪುನರ್ ಒಂದು ನೆನಪಿಸ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ನಾನು ಬಂದಿದ್ದೆ ಇಲ್ಲಿ. ಹೀಗಾಗಿ ಈ ಒಂದು ಅಭಿಯಾನದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಒಂದು ಮಹಾಜನತೆಯಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಕುಟುಂಬಕ್ಕೆ ಒಂದು ಮರ, ಶಾಲೆಗೊಂದು ಅಮೃತವನ, ಮಿಯಾವಾಕಿ ಅಂತ ಹೇಳ್ತಾರೆ, ಅದು ಜಪಾನಿಯ ಭಾಷೆ. ಕಾಲೇಜಿಗೆ ಒಂದು ಅಮೃತವನ, ಪ್ರತಿ ಸರ್ಕಾರಿ ಕಚೇರಿ ಅಥವಾ ನ್ಯಾಯಾಲಯ ಕಂಪೌಂಡ್ ಆಗಿರ್ಬೋದು, ಅಥವಾ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಲೇಔಟ್ ಅಭಿವೃದ್ಧಿಗಳಾಗ್ತಾ ಇವೆ, ಅಲ್ಲಿ ಒಂದು ಅಮೃತವನ. ರೈತರು ತಮ್ಮ ಹೊಲದ ಬದುನಲ್ಲಿ ಗಿಡಗಳು ನೆಡ್ತಕ್ಕಂಥದ್ದು, ನದಿ, ಹಳ್ಳ, ಕೊಳ್ಳ, ಕೆರೆ ಇದ್ದರೆ ಅದರ ದಂಡಿ ಗುಂಟ ಈ ಮರಗಳನ್ನು ನಾವು ನೆಡ್ತಕ್ಕಂಥದ್ದು, ಇದೆಲ್ಲ ಇತ್ಯಾದಿ ಏನು ಒಂದು ಇದು ಈಶ್ವರ ಕಾರ್ಯ ಇದೆ, ಇದು ಈಶ್ವರ ಕಾರ್ಯನೇ ಇದೆ. ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ನನ್ನ ಒಂದು ಮನವಿ. ಹೀಗಾಗಿ ನಾನು ಮನವಿ ಮಾಡಿಕೊಳ್ತೇನೆ, ಒಂದು ಕುಟುಂಬ ಒಂದು ಮರ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ಕುಟುಂಬ ಒಂದು ಮರ, ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಒಂದು ಗಿಡ. ಹಾಗೆ ಎಲ್ಲ ಸರ್ಕಾರಿ ನೌಕರದಾರ ಬಂಧುಗಳು, ಅದು ಜಿಲ್ಲಾ ನ್ಯಾಯಾಂಗ, ಜಿಲ್ಲಾಡಳಿತ ನೌಕರದಾರರು, ಅವರು ಕನಿಷ್ಠ 5 ಗಿಡ. ಹಾಗೆ ಒಂದು ಶಾಲೆ ಶಿಕ್ಷಕರು, ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು, ಕಾಲೇಜು ಪ್ರಾಧ್ಯಾಪಕರು ಪ್ರತಿಯೊಬ್ಬರು 5 ಗಿಡ ಸ್ಪಾನ್ಸರ್ ಮಾಡಬೇಕು ಅಂತ ಒಂದು ಮನವಿ. ಹಾಗೆ ಶಾಲೆ ಕಾಲೇಜುಗಳು ತಮ್ಮ ತಮ್ಮ ಆವರಣದಲ್ಲಿ ಈ ಅಮೃತವನ ನಿರ್ಮಾಣ ಮಾಡಬೇಕು, ಅಂದರೆ ಮಿಯಾವಾಕಿ ಫಾರೆಸ್ಟ್ ನಿರ್ಮಾಣ ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಹಾಗೆ ನಾವು ನ್ಯಾಯಾಧೀಶರ ಹತ್ರ ನಾವು ಬರಬೇಕಾದ್ರೆ ಪ್ರತಿಯೊಬ್ಬ ನ್ಯಾಯಾಧೀಶರ ಹೋಗಿ ತಮ್ಮ ತಮ್ಮ ಇಚ್ಛಾನುಸಾರ ಕನಿಷ್ಠ 5 ಗಿಡ ಅಂತ ಹೇಳಿದೆ. ನಾನು ನನ್ನ ಮಟ್ಟಿಗೆ ಹೇಳಿದಾದ್ರೆ ನಾನು ಒಂದು 100 ಗಿಡವನ್ನು ಸ್ಪಾನ್ಸರ್ ಮಾಡ್ತೇನೆ ನನ್ನ ಮಟ್ಟಿಗೆ. ಬೇರೆ ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳು ಇನ್ನೂ ಜಾಸ್ತಿ ಮಾಡಬಹುದು ಅವರ ಪ್ರೀತಿ ಇಚ್ಛೆ ಅನುಗುಣವಾಗಿ. ಇದೆಲ್ಲ ಏನು ಒಂದು ನನ್ನ ಒಂದು ಒಟ್ಟಾರೆ ನನ್ನ ಮನವಿ ಏನು ಅಂತ ಹೇಳಿದ್ರೆ, ಇಡೀ ಜಿಲ್ಲೆಯ ಜನತೆ ಇದು ಒಂದು ರಾಷ್ಟ್ರೀಯ ಹಬ್ಬ ಅಂತ ತಿಳ್ಕೊಂಡು ಉತ್ಸಾಹದಿಂದ ಪಾಲ್ಗೊಳ್ಳಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಹಾಜನತೆಯಲ್ಲಿ, ನಾಗರಿಕ ಬಂಧುಗಳಲ್ಲಿ. ಸದಾವಕಾಶ ನಮಗೆ ಇಲ್ಲೇನು ಆರ್ಥಿಕವಾಗಿ ಅಂತ ಯಾರಿಗೂ ಅಂತ ದೊಡ್ಡದಂತ ಹೊರೆ ಆಗೋದಿಲ್ಲ. ಏನು 1 ಗಿಡ 2 ಗಿಡ 5 ಗಿಡ ಅಂತೇನು ಬಹಳ ದೊಡ್ಡ ಆರ್ಥಿಕ ಹೊರೆ ಆಗೋದಿಲ್ಲ. ಮತ್ತು ಎಲ್ಲವನ್ನೂ ಸಹಿತವಾಗಿ ಸರ್ಕಾರನೇ ಮಾಡಬೇಕು, ಸರ್ಕಾರ ಅಧಿಕಾರಿಗಳೇ ಮಾಡಬೇಕು ಅಂತಲ್ಲ. ಈ ಪರಿಸರ ದಿನಾಚರಣೆ ಅಂತಂದ್ರೆ ಎಲ್ಲೋ ಕಾಟಾಚಾರಕ್ಕೋಸ್ಕರ ಒಂದು ಯಾವುದೋ ಒಂದು ಜಾಗದಲ್ಲಿ ಒಂದು 5-10 ನಡೋದು, ಆಯ್ತು ಫೋಟೋ ತಗೊಳ್ಳಿ, ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈ ಭೂಮಿಯನ್ನ, ಈ ಪರಿಸರವನ್ನು ನಾವು ಮುಂದಿನ ಪೀಳಿಗೆನ ಬಿಟ್ಕೊಟ್ಟಕೋಬೇಕಾಗಿದೆ ಸುಸ್ಥ ರೀತಿಯಲ್ಲಿ. ಈ ಪರಿಸರ ಬಗ್ಗೆ ನಾನು ಜಾಸ್ತಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದೇನೇನಂತ ಪರಿಸರ ಜೀವ ವೈವಿಧ್ಯತೆ, ಈ ಅಮೃತವನ ಅಂದ್ರೆ ಮಿಯಾವಾಕಿ ಅರಣ್ಯದಿಂದ ಏನು ಪ್ರಯೋಜನ, ಅದೆಲ್ಲ ನಾನೇನು ಯಾರಿಗೆ ಪ್ರತ್ಯೇಕವಾಗಿ ನಾನು ಹೇಳ್ಬೇಕಾದಿಲ್ಲ. ನಾನು ಇಂಥ ಮೇಲೆ ಬರ್ತಕ್ಕಂಥ ವಿಚಾರ, ಆದರೆ ಅದನ್ನು ನಾನು ಪುನರ್ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಕರ್ತವ್ಯ ಏನು?
ಸಂವಿಧಾನದಲ್ಲಿರತಕ್ಕಂಥ 4A ಭಾಗ ಆರ್ಟಿಕಲ್ 51A ಪ್ರಕಾರ ನಮ್ಮ ಕರ್ತವ್ಯವೇನು ಅದರಲ್ಲಿ ಒಂದು ಅಂಶ ಇದು ಬರ್ತದೆ. ಆ ಕಡೆ ಗಮನ ಕೊಟ್ಟು ಎಲ್ಲ ಇದರಲ್ಲಿ ನಾನು ಲಾ ಕಾಲೇಜು ವಿದ್ಯಾರ್ಥಿಗಳು ಇದರಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು. ಈಗ ನನ್ನ ಮಾನ್ಯ ಪುಡಿ ಸಾಹೇಬರು ಮತ್ತು ನಮ್ಮ ಮೆಂಬರ್ ಸೆಕ್ರೆಟರಿ ಸ್ವಲ್ಪ ಮೇಲೆ ನಾನು ಮನವಿ ಮಾಡ್ಕೊಳ್ತೇನೆ. ನಾವು ಈ ಉದ್ದೇಶಕ್ಕಾಗಿ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು NGOಗಳು NGO ಯಾರಿದ್ದಾರೆ ಅವರು ಸಹಿತ ಪಾಲ್ಗೊಳ್ಳಿ ಅಂತ ಮನವಿ ಮಾಡ್ಕೊಳ್ತೇನೆ. ನಾನು ಕೆಲವೊಂದು ಅಂಕೆ ಸಂಖ್ಯೆ ಕೊಡ್ತೇನೆ ನಿಮ್ಗೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಯಾವ್ದು ಕುಸಿತ ಇದೆ ಅಂತ ಹೇಳ್ಕೊಂಡು ನನಗೆ ಧರೆ ಫೌಂಡೇಶನ್ ಯಶಾಂಕ್ ಬಿಟ್ಟು ನನಗೆ ಅಂಕೆ ಸಂಖ್ಯೆ ನಂಗೆ ಕೊಟ್ಟಿದ್ದಾರೆ, ಕಳಿಸಿದ್ದಾರೆ ನನಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡಿ, ಅಂತರ್ಜಲ ಕುಸಿತ ಬಹಳ ಗಂಭೀರ ಪರಿಣಾಮ. ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ಬಹಳ ಗಂಭೀರ ಪರಿಣಾಮ ಇದೆ. ಆಗ ಎಚ್ಚೆತ್ತುಕೊಳ್ಳೋದು ಯಾವಾಗ? ಅದಕ್ಕೋಸ್ಕರ ಒಂದು ಅಂಕೆ ಸಂಖ್ಯೆ ಕೊಡ್ತೀನಿ ನಿಮಗೆ. 2023 ಫೆಬ್ರವರಿಯಲ್ಲಿ ಜಿಲ್ಲೆಯ ಸರಾಸರಿ ಅಂತರ್ಜಲ ಮಟ್ಟ ಭೂಮಿಯ ಮಟ್ಟದಿಂದ 17.52 ಮೀಟರ್ ಆಳದಾಗಿತ್ತು. ಯಾವಾಗಿದು? 23 ಫೆಬ್ರವರಿ 17.52 ಮೀಟರ್ ಆಳದಾಗ. ಅದೇ ಕೇವಲ ಒಂದೇ ವರ್ಷದಲ್ಲಿ 2024 ಫೆಬ್ರವರಿ ಅದು 35.66 ಮೀಟರ್ ಆಳಕ್ಕೆ ಡಬಲ್. ಹಾಗೆ ನಾವು ಬಿಡ್ತಾ ಹೋಗ್ಬಿಟ್ರೆ ಇನ್ನೂ ಕುಸಿತ ಹೋಗುತ್ತೆ. ನೀವು 1000 ಅಡಿ ಬೋರ್ ಕೊರ್ಚಿದ್ರೆ 2000 ಅಡಿ 3 ಅಡಿ ಪ್ರಯೋಜನ ಇಲ್ಲ. ಈಗ ಕೋಲಾರದಲ್ಲಿ ಹೀಗಾಗಿ ಅದೇ ರೀತಿ ನಾವು ಚಿಂತಾಮಣಿಯಲ್ಲಿ ನೋಡಿದ್ರೆ 29.93 ಮೀಟರ್, ಶಿಡ್ಲಘಟ್ಟ 35.13 ಮೀಟರ್, ಬಾಗೇಪಲ್ಲಿ, ಗುಡಿಬಂಡೆ, ಗೌರಿಬಿದನೂರು ಎಷ್ಟು ನಾವು ಮೀಟರ್ ಆಳಕ್ಕೆ ಹೋಗ್ತಾ ಇದೆ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಕೆಳಗೆ. ಹಾಗಾದ್ರೆ ಮುಂದೆ ನೀರಿನ ಗತಿಯನ್ನು ನೀರು ಏನು ಯಾರದು ಉತ್ಪಾದನೆ ಮಾಡೋ ಸಾಧ್ಯ ಇದೆಯಾ? ನನಗೆ ಅಧಿಕಾರ ಇದೆ, ನನ್ನ ದುಡ್ಡಿದೆ ಅಂತ ತಿಳ್ಕೊಂಡು ನೀರನ್ನೇನಾದ್ರು ಲ್ಯಾಬ್ ಅಲ್ಲಿ ಉತ್ಪಾದನೆ ಮಾಡ್ತಾರಾ? ಇದೇ ಪ್ರಕೃತಿ ನಾವು ನೀರು ಬರ್ಬೇಕು, ನಮ್ಗೆ ಇದೇ ಪ್ರಕೃತಿ ನಮ್ಗೆ ಶುದ್ಧವಾದ ಗಾಳಿ ಬರಬೇಕು, ಇದೇ ಪ್ರಕೃತಿ ನಮ್ಗೆಲ್ಲ ನಮ್ಗೆ ಬರ್ಬೇಕು, ನಮ್ಮ ಜೀವಕ್ಕೆ. ಆದ್ರೆ ನಾವು ಆ ಕಡೆಗೆ ಒಂದು ಸೂಕ್ಷ್ಮತೆ ನಾವು ಹೊಂದಿಲ್ಲ ನಾವು. ಹೀಗಾಗಿ ಆ ಸೂಕ್ಷ್ಮತೆಯನ್ನ ನಾವು ಜನರ ಮನಸ್ಸಿನಲ್ಲಿ ತರಬೇಕು ಅಂತೇಳಿ ಈ ಒಂದು ಅಭಿಯಾನನ ನಾನು ಶುರು ಮಾಡಿದೆ. ಅದಕ್ಕೆ ನಾನು ಅಂತಲ್ಲ, ನಾವು ಇದು ಒಂದು ಸಂಘಟಿತ ಪ್ರಯತ್ನ. ಇದು ಯಾರೊಬ್ಬರು ಮಾಡಬೇಕು ಅಂತಲ್ಲ, ಇದು ನಾನು ಅಡ್ಮಿನಿಸ್ಟ್ರೇಟ್ ಇದ್ದೀನಿ ಅಂತ ನನ್ನ ಕಡೆ ಆಗಂತದಲ್ಲ. ಇದೆಲ್ಲ ಒಂದು ಸಂಘಟಿತ ಪ್ರಯತ್ನ. ಇದು ಎಲ್ಲ ಪತ್ರಕರ್ತರು, ಎಲ್ಲ ಸಮಾಜ ಬಂಧುಗಳು, ಚಿಕ್ಕವರಂತಲ್ಲ ದೊಡ್ಡವರಂತಲ್ಲ, ಯಾವ್ದು ಭೇದ ಭಾವ ಇಲ್ಲದೆ ಈ ಒಂದು ಪವಿತ್ರ ಕೈಂಕರ್ಯದಲ್ಲಿ ತಾವು ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಅದಕ್ಕಾದಂಥ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನ ಮಾನ್ಯ DC ಸಾಹೇಬರು ಮತ್ತು ಮಾನ್ಯ ಪುಡಿ ಸಾಹೇಬರು ಮತ್ತು ಮೆಂಬರ್ ಸೆಕ್ರೆಟರಿ ಜಿಲ್ಲಾ ಕಾಂಗ್ರೆಸ್ ಅಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಟ್ಟಿಗೆ 5 ಲಕ್ಷ ಆಯ್ತು. ಇದು ಮಿನಿಮಮ್ ಟಾರ್ಗೆಟ್, 5 ಲಕ್ಷ ಜಾಸ್ತಿ ಆಗ್ಬೋದು.